ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಅಕ್ಕ, ಇದ್ರಲ್ಲಿ ವರ್ಷನ್ ಏನು ತಪ್ಪಿಲ್ಲ. ಎಲ್ಲೋ ಆ ಯಶೋದಮ್ಮನೆ ಬಿಟ್ಟಿಲ್ಲ ಅನ್ಸುತ್ತೆ. ಇದ್ರೂ ಇರ್ಬೋದು. ಆದರೂ ಅವ್ರ ಅಮ್ಮನಿಗೋಸ್ಕರ ಎಲ್ಲ ತ್ಯಾಗ ಮಾಡೋ ಹುಡುಗಿ ಅಂತೂ ಅಲ್ಲ ಇವಳು. ಇನ್ನು ಆ ಮಾತು ಅಮೃತನಿಗೆ ಹೇಳು, ನಾನು ಒಪ್ಕೊಳ್ತೀನಿ. ಹಾಗಾದ್ರೆ ಅಕ್ಕ, ವರ್ಷ ಬೇರೆ ಏನೋ ಕಾರಣಕ್ಕೆ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ ಅಂತೀಯಾ? ಇರಬೇಕು ಅಂತ ಅನಿಸುತ್ತೆ. ಆದರೆ ಮನೆಯಲ್ಲಿ ಅಂಥದ್ದೇನು ಅದಕ್ಕೆ ಕಾಣ್ತಾ ಇಲ್ಲ. ವರ್ಷ ಹೋಗುವಾಗ ವಿನಯ್ ಇಲ್ಲೇ ಇದ್ನಲ್ಲ, ಹಾಗೇನಾದ್ರೂ ಆಗಿದ್ದಿದ್ರೆ ಅವನ್ ತಡೀತಿದ್ನಲ್ಲ. ಗಂಡ ಹೆಂಡತಿ ಮಧ್ಯೆ ನಡೆದಿರೋದ್ನ ಎಲ್ಲರ ಮುಂದೆ ಹೇಗೆ ಹೇಳ್ತಾನೆ ಹೇಳೋ? ಆಮೇಲೆ ಸಮಾಧಾನ ಮಾಡಿ ಕರ್ಕೊಂಡು ಬರೋಣ ಅಂತ ಸುಮ್ಮನೆ ಆಗಿರ್ಬೋದು. ಆದ್ರೆ ಈ ವರ್ಷನೇ ಹಠ ಮಾಡ್ಕೊಂಡು ಅಲ್ಲಿ ಕೂತಿದ್ದಾಳೆ ಅನ್ಸುತ್ತೆ. ಏನೋ ಒಂದೆರಡು ದಿವಸ ಅಲ್ಲೇ ಇದ್ಬಿಟ್ಟು ಬರ್ಲಿ. ಗರ್ಭಿಣಿನ ಕಳಿಸ್ಲಿಲ್ಲ ಅಂತ ಆಮೇಲೆ ಯಾರು ನಮ್ಮನ್ನು ದೂರೋದು ಬೇಡ. ವರ್ಷಕ್ಕ ಈ ಸಮಯದಲ್ಲಿ ಯಾಕೆ ಇಷ್ಟು ಹಠ ಮಾಡ್ತಿದ್ದಾಳೆ? ವಿನಾಕಾರಣ ವಿನಯ್ ಅವ್ರನ್ನ ಸಂಶಯದಿಂದ ನೋಡೋ ಹಾಗಾಗಿದೆ. ಈ ಸಮಸ್ಯೆನ ಯಾರ ಹತ್ರ ಹೇಳ್ಕೊಳ್ಳೋದು, ಹೇಗ್ ಬಗೆಹರಿಸೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೋಡ್ದಿಯಾ ಕೋಮಲ್, ನಿನ್ ಕರಣ್ ತಲೆ ಸೌರಿ ಅವನ್ ಸಂಬಳನೆಲ್ಲ ಕಿತ್ಕೋತೀನಿ ಅಂತಿದ್ದೆ. ಈಗೇನಾಯ್ತು? ಅದಕ್ಕೆ ಹೇಳೋದು, ಗಂಡನ್ನ ಸರಿಯಾಗಿ ನೋಡ್ಕೋಬೇಕು ಅಂತ. ಗಂಡನ್ನೇ ಮನೆ ಬಿಟ್ಟು ಓಡಿಸಿರೋರಿಂದ ಪತಿ ಪಾರಾಯಣ ಕೇಳೋ ಅಗತ್ಯ ನನ್ಗಿಲ್ಲ. ಏಯ್, ಏನ್ ಹೇಳ್ತಿದ್ಯಾ ನೀನು? ಮತ್ತಿನೇನು, ಗಂಡನ್ ದೂರ ಮಾಡ್ಕೊಂಡು ಕಣ್ಕಂಡವ್ರ ಮುಂದೆ ಕೈ ಒಡ್ಡೋ ಸ್ಥಿತಿ ಬಂದಿರೋದು ನೀವು. ನನ್ಗಿನ್ನೂ ಆ ಸ್ಥಿತಿ ಬಂದಿಲ್ಲ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಕೋಮಲ್. ಮತ್ತೆ ನಿಮ್ಮಮ್ಮ ಯಾಕೆ ನಮ್ಮ ಮಧ್ಯೆ ಗೋಡೆ ಆಗ್ಬೇಕು? ನನ್ನ ಕರಣ್ ಮಧ್ಯೆ ಇತ್ತೀಚೆಗಷ್ಟೇ ಮನ್ಸು ತಿಳಿಯಾಗಿತ್ತು. ಆದ್ರೆ ನಿಮ್ಮಮ್ಮ ನಮ್ಮನ್ನು ದೂರ ಮಾಡಿ ವಿಕೃತ ಆನಂದ ಪಡಕ್ ನೋಡ್ತಿದ್ದಾರೆ. ಗಂಡನ್ ಸಂಬಳ ಹೆಂಡತಿ ಹಕ್ಕು. ಕರಣ್ ಅದನ್ನ ಇವ್ರಿಗೆ ಕೊಡಕ್ ಬಂದಾಗ ಇವ್ರ ಬುದ್ಧಿ ಹೇಳ್ಬೇಕು ತಾನೆ. ಅದನ್ ಬಿಟ್ಟು ತಾವೇ ಗತಿಗೆಟ್ಟೋರ್ ತರ ಕೈ ಚಾಚೋದು ಸರಿನಾ? ಏಯ್, ನಾನ್ ಯಾಕೆ ಗತಿ ಕೆಟ್ಟೋಳಾಗ್ಲಿ? ನನ್ ಮಗಳು ಯಾರು ಗೊತ್ತಾ? ದೇಸಾಯಿ ವಂಶದ ಸೊಸೆ. ಅದಕ್ಕೇನು, ನಿಮ್ ಮಗಳಿಗೆ ಕಿರೀಟ ಇಟ್ಟು ಕಳ್ಸಿದಾರಾ? ನಿಮ್ ಮಗಳಲ್ಲಿ ಇರಾಕಾಗ್ದೆ ಏನೋ ಕಿತಾಪತಿ ಮಾಡ್ಕೊಂಡು ಓಡ್ ಬಂದಿದ್ದಾಳೆ. ಇವಳಿಗೆ ಅಲ್ವೊಂದ್ ಸರಿಯಾದ ನೆಲೆ ಇಲ್ಲ, ಇನ್ನು ನಿಮ್ಮನ್ನೇನು ಉದ್ಧಾರ ಮಾಡ್ತಾಳೆ? ನೀವ್ ಯಾವ ದೇಸಾಯಿ ವಂಶದ ಸೊಸೆ ನಿಮ್ಮನ್ನು ಉದ್ಧರಿಸ್ತಾಳೆ ಅಂತ ಕನ್ವರ್ಸ್ತಿದ್ದೀರೋ ಅದೇ ದೇಸಾಯಿ ವಂಶದ ಏಕೈಕ ಮಗಳು ನಾನು. ನಂಗೆ ನಯ ಪೈಸಾ ಕೊಡದೆ ಕಳ್ಸಿದ್ದಾರೆ. ಇನ್ನು ನಿಮ್ ಮಗಳಿಗೆ ಆರ್ತಿ ಎತ್ತಿ ಬಾಗ್ನ ಅಂತ ಆಸ್ತಿ ಬರ್ದ್ ಕೊಡ್ತಾರ? ಅಟ್ಲೀಸ್ಟ್ ಇಷ್ಟು ದಿವಸ ನಮ್ಮ ಮನೆಗೆ ಹೋಗಿ ಪುಕ್ಸಟ್ಟೆ ತಿನ್ಕೊಂಡು ಬರೋ ಅವಕಾಶ ಇತ್ತು. ಆದ್ರೆ ಈಗ ಅದು ಇಲ್ದಾಗ ಮಾಡ್ಕೊಂಡಿದ್ದೀರಾ. ನಮ್ಮ ಮನೆ ಹೊಸಲು ತುಳಿಬಾರ್ದು ಅಂತ ಹೇಳಿ ಕಳ್ಸಿದ್ದಾರೆ. ನಿನ್ ಬೀಗ್ತನಕ್ಕೆ ಬೀಗ ಬಿದ್ದಿದೆ. ಇಷ್ಟೆಲ್ಲ ಮಂಗಳಾರತಿ ಆದ್ರೂ ನಿಮ್ಗೆ ನಮ್ಮ ಆಸ್ತಿ ಹೊಡೆಯೋ ದುರಾಸೆ ತಪ್ಪಿಲ್ಲ. ಈ ಕಣ್ಕಂಡವ್ರು ಬಿಟ್ಟಿ ಆಸ್ತಿ ಹೊಡೆದು ದೊಡ್ಡ ಮನುಷ್ಯ ಆಗ್ತೀವಂತ ಈ ತರ ತಿರ್ಕಲ್ ಕಣ್ಸ್ ಕಾಣೋದ್ ಬಿಡಿ. ನಿಮ್ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಮರ್ಯಾದೆಯಾಗಿರೋದ್ ಕಲ್ಕೊಳ್ಳಿ. ಏಯ್, ಏನ್ ಅನ್ಕೊಂಡಿದ್ಯಾ ನನ್ನ? ನಿಮ್ಮಮ್ಮನು ಒಂದಿನ ಆ ಮನೆಗೆ ಸೊಸೆಯಾಗಿ ಬಂದವಳು. ಒಂದಲ್ಲ ಒಂದಿನ ಅವಳು ಮೂಲೆ ಹಿಡಿಲೇಬೇಕು. ಆಗ ನನ್ನ ಮಗಳು ವರ್ಷ ನಿಮ್ಮಮ್ಮನ ಜಾಗದಲ್ಲಿ ಇರ್ತಾಳೆ. ನಿಮ್ಮ
ನಿಮ್ಮಮ್ಮನ ನಮ್ಮ ಮಟ್ಟ ಹಾಕಿ ನನ್ನ ಮಗಳಿಗೆ ಪಟ್ಟ ಕಟ್ಟಿ ನಿಮ್ಮ ವಂಶಕ್ಕೆ ಸರಿ ಸಮಾನವಾಗಿ ಮೆರಿಲಿಲ್ಲ ಅಂದ್ರೆ ನನ್ನ ಹೆಸರು ಯಶೋಧನೆ ಅಲ್ಲ. ಬಾರೆ ವರ್ಷ ಇವಳ ಹತ್ರ ಏನ್ ಮಾತು? ವೃತ ಒಬ್ಬೇಕದಾಳ. ನನ್ನ ಹಳೆಯನ ವ್ಯಾಪಾರ ಕುದುರ್ಸಾಕ ಚಲೋ ವ್ಯಾಳೆ ಐತಿ. ಏನ್ ಅಮೃತ, ವರ್ಷ ಹೋಗಿ ತವ್ರ ಮನೆ ಕುಂತಾಳ, ಎಲ್ಲಾ ಕೆಲ್ಸ ನಿನ್ ತಲೆ ಮೇಲೆ ಬಿದ್ದಾವನ? ಹಾಗೇನಿಲ್ಲಮ್ಮ, ವರ್ಷಕ್ಕ ಇದ್ರೂ ಈ ಕೆಲಸ ನಾನೇ ಮಾಡೋದು. ನನಗೆ ತುಂಬ ಇಷ್ಟವಾದ ಕೆಲಸ. ನಿನ್ ಜೋಡಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು ನಾನು. ನನ್ನ ಜೊತೆನಾ? ಅದೇನು ಹೇಳಿ. ನಮ್ಮ ಮಳೆಯಂದ್ರು ಈ ಸೂರ್ಯನ ಬೆಳಕಿಂದ ಕೆಲಸ ಮಾಡೋ ವಸ್ತುಗಳದೊಂದು ಕಂಪನಿ ಮಾಡಕ್ ಹೊಂಟಾನ. ನಿನ್ಗ ಗೊತ್ತಲ್ಲ, ಇತ್ತಿತ್ಲಾಗಿ ತಂತಿ ಹಿಡಿದ್ರ ಶಾಖ ಹೊಡೆಯಂಗಿಲ್ಲ, ದಿನಕ್ಕೆ 12 ತಾಸು ಕರೆಂಟ್ ತೆಗ್ಯಾಕತ್ತಾರ. ಪಾಪ ಈ ಸರ್ಕಾರದವರು ಎಷ್ಟಂತ ಕರೆಂಟ್ ತರ್ತಾರ ನೀನೇ ಹೇಳು. ಅದಕ್ಕ ನಮ್ಮ ಮಳೆಯ ಸೂರ್ಯನ ಬೆಳಕಿಂದ ಓಡೋ ಬ್ಯಾಟ್ರಿ ಕಂಪನಿ ಮಾಡ್ತಾನಂತ. ಹೌದಾ? ತುಂಬ ಸಂತೋಷ. ಇದು ಒಳ್ಳೆ ಯೋಜನೆನೇ ಅನ್ಸುತ್ತೆ. ಹೌದಲ್ಲ ಹೌದಲ್ಲ, ನಿನಗಿದು ಒಳ್ಳೇದು ಅನ್ಸಕತ್ತಿಲ್ಲ? ಹೌದು. ನೀವಿದೆಲ್ಲ ನನ್ಗ್ಯಾಕೆ ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಿನ್ನ ಗಂಡು ಇಂಥದೇ ಯೋಚನೆ ಮಾಡ್ಯಾನ. ಅವ ಗಾಳಿಯಿಂದ ಕರೆಂಟ್ ತೆಗ್ಯಾಕ್ ಹೊಂಟಾನ, ನಮ್ಮ ಮಳೆ ಅಂದ್ರು ಸೂರ್ಯನ ಬೆಳಕಿಂದ ಕರೆಂಟ್ ತೆಗೋ ಐಡಿಯಾ ಮಾಡ್ಯಾರ. ಸುಮ್ನೆ ಯಾಕೆ ನಿನ್ನ ಗಂಡ ಗಾಳಿ ಗುದ್ದಿ ಮೈ ಕೈ ನೋವು ಮಾಡ್ಕೋಬೇಕು? ನಮ್ಮ ಮಳೆಯಂದ್ರ ಜೋಡಿ ವ್ಯಾಪಾರ ಮಾಡಿದ್ರ ಚಲೋ ಆಗಂಗಿಲ್ಲನು? ನೀವೊಂದ್ ಮಾತು ನಿನ್ನ ಗಂಡನ ಕಿವಿಗೆ ಹಾಕಿದ್ರೆ ಅವ ಏನಿಲ್ಲ ಅನ್ನಂಗಿಲ್ಲ ನೋಡು. ನಾನು ಈ ಯೋಜನೆ ಬಗ್ಗೆ ಅವ್ರಿಗೆ ಹೇಳೋದಾ? ಇಲ್ಲ ಇಲ್ಲ, ಇದು ನನ್ನಿಂದ ಆಗಲ್ಲ. ನಾನು ಯಾವತ್ತೂ ಅವ್ರ ವ್ಯವಹಾರದಲ್ಲಿ ತಲೆ ಹಾಕ್ತೋಳಲ್ಲ. ನಾನು ಅಂತಲ್ಲ, ನಮ್ಮ ಮನೆಯಲ್ಲಿ ಯಾವ ಹೆಂಗಸ್ರು ಗಂಡಸರು ಮಾಡೋ ವ್ಯಾಪಾರ ವ್ಯವಹಾರದಲ್ಲಿ ಮೂಗ್ ತೂರ್ಸಲ್ಲ. ಇದೊಂದು ಸಂಪ್ರದಾಯ ಅನ್ನೋ ಥರ ಬೆಳೆದು ಬಂದಿದೆ. ಅಯ್ಯ, ನೀ ಏನ ಇನ್ನು 12ನೇ ಶತಮಾನದ ಹೆಂಗಸರು ಮಾತಾಡ್ದಂಗ ಮಾತಾಡ್ತಿದಿ? ಎಷ್ಟೋ ಮನ್ಯಾಗ ಹೆಂಗಸರದ ಕಾರ್ಬಾರ್ ನಡಿತೈತಿ, ಅವ್ರ ಮಾತು ತೆಗೆದ ಹಾಕಂಗಿಲ್ಲ. ದೇಶ ವಂಶದ ಸೊಸೆಯಾಗಿ ಹಿಂಗ್ ಮಾತಾಡಕ್ ನಾಚಿಕೆ ಆಗಲ್ಲ ನಿನಗ? ಏನ್ ಮಾಲ್ತಿ, ನನ್ ಸೊಸೆನ ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ಯಲ್ಲ? ನಾಚಿಕೆ ಪಡೋಂತ ಕೆಲಸ ಏನ್ ಮಾಡಿದಾಳೆ? ಅತ್ತೆ, ಇವ್ರ ಅಳಿಯ ಯಾವುದೋ ಹೊಸ ಯೋಜನೆ ಮಾಡ್ತಿದಾರಂತೆ. ಅದಕ್ಕೆ ಆ ವ್ಯಾಪಾರದಲ್ಲಿ ನಮ್ಮ ಮನೆಯವ್ರನ್ನ ಸೇರ್ಕೊಳಕ್ ಹೇಳು ಅಂದ್ರು. ನಮ್ಮ ಮನೇಲಿ ಹೆಂಗಸರು ಈ ಥರ ವ್ಯವಹಾರದಲ್ಲಿ ತಲೆ ಹಾಕಲ್ಲ ಅಂತ ಹೇಳಿದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಸರಿಯಾಗಿ ಹೇಳಿದ್ಯಾ ನೀನು. ಇಂಥದನ್ನ ಕೇಳಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಅಯ್ಯ, ನಾ ಏನ್ ನಿಮ್ ಮನೆ ಹಾಳು ಮಾಡಕ್ ಬಂದಿನನ್ರಿ? ಏನ ನಿಮಗ್ ಚಲೋ ಆಗಲಿ ಅಂತ ಹೇಳಕ್ ಬಂದ್ರ ನನ್ನ ಮೇಲೆ ಹೊರಿ ಹಾಯ್ತಿರಲ್ಲ. ನಮಗೇನು ಒಳ್ಳೇದು ಮಾಡೋದು ಬೇಡ. ಹಿಂದೆ ನೀನ್ ಮಾಡಿದನ್ನೆಲ್ಲ ನಾವು ನೋಡಿದೀವಲ್ಲ. ವರ್ಷನ ಕೊಳವಿ ಬಾವಿನಲ್ಲಿ ಹಾಕ್ದಂಗೆ ಈಗ ಅಮೃತನ ಯಾವ ಬಾವಿನಲ್ಲಿ ತಳ್ಳಕ್ ಬಂದಿದ್ಯಾ? ಅಯ್ಯ, ನಾ ಏನ್ ಆಕಿನ ಕೊಳವೆ ಬಾಯಾಗ ಬೀಳ್ಸಿನ್ರಿ? ಆಕಿನ ಬಂದ್ ಬಿದ್ದಾಳ. ನಾ ಏನೀಗ ಬಾವ್ಯಾಗ ಬೀಳ್ಸಾಕ್ ಬಂದಿಲ್ಲ, ಬದುಕೋ ದಾರಿ ಹಚ್ಚಾಕ್ ಬಂದೀನಿ. ನಮ್ಮ ಅಳಿಯ ಫಾರಿನಿಂದ ಬಂದಾನ, ದೊಡ್ಡ ಸೋಲಾರ್ ಫ್ಯಾಕ್ಟ್ರಿ ಮಾಡಕ್ ಹೊಂಟಾನ್ರಿ. ಏನೋ ಗುರ್ತು ಪರಿಚಯದ ಮಂದಿ ನಿಮ್ ಜೊತೆ ವ್ಯವಹಾರ ಕುದುರ್ಸಾಕ್ ಬಂದಿನಿ ಅಷ್ಟ. ಮನೆ ಕಾಂಪೌಂಡ್ ಒಳಗೆ ನಿಂತ್ಕೊಂಡು ಗುಸುಗುಸು ಅನ್ನೋದನ್ನ ವ್ಯವಹಾರ ಅನ್ನಲ್ಲ, ಪಿತೂರಿ ಅಂತಾರೆ. ಹೌದಕ್ಕ, ಹಿಂದೆ ನಮ್ ವರ್ಷದ ಮೇಲೆ ಒಡವೆಕದ್ದದ ಆರೋಪ ಹೊರಿಸಿದ್ರಿ. ನಿಮ್ ಮನೆ ಕಸನೆಲ್ಲ ತಂದು ನಮ್ಮ ಮನೆ ಮುಂದೆ ಹಾಕಿದ್ರಿ. ಅದನ್ನೆಲ್ಲ ನಾವಿನ್ನೂ ಮರ್ತಿಲ್ಲ. ನೋಡ್ ಮಾಲ್ತಿ, ನೀನ್ ಪಕ್ಕದ ಮನೆಯವಳು ಅಂತ ಸುಮ್ಮನೆ ಇದ್ದೀನಿ. ನೀನ್ ವ್ಯವಹಾರ ಆಗ್ಲಿ ವಿಶ್ವಾಸ ಆಗ್ಲಿ ನಮಗೇನು ಬೇಕಾಗಿಲ್ಲ. ಟ್ಯಾಕ್ಸ್ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡೋ ನಿಮ್ಮಂಥವ್ರ ಜೊತೆಯಲ್ಲಿ ಯಾವ ವ್ಯವಹಾರ ಮಾಡಕ್ಕೂ
ನಾವು ಸಿದ್ಧವಾಗಿಲ್ಲ. ಇಷ್ಟಕ್ಕೂ ನಿನ್ನ ಅಳಿಯ ನಿನ್ನನ್ನ ಕಳಿಸಿ ವ್ಯವಹಾರ ಮಾಡೋಕ್ಕಿದ್ದಾರೆ ಅಂದ್ರೆ ನನಗ್ಯಾಕೋ ಸಂದೇಹ ಬರ್ತಾ ಇದೆ. ನೋಡ್ರಿ, ನನ್ನ ಹಳೆಯನ ಬಗ್ಗೆ ಮಾತಾಡಿದ್ರ ನನಗೆ ಖಂಡಾಪಟ್ಟೆ ಸಿಟ್ಟು ಬರ್ತೈತೆ. ಸಿಟ್ಟು ಬಂದ್ರೆ ಏನ್ ಮಾಡ್ತೀಯಾ? ನೋಡು ಮಾಲತಿ, ನಿನ್ನ ಅಳಿಯ ಸರಿಯಾಗಿ ವ್ಯವಹಾರ ಮಾಡೋರಾಗಿದ್ರೆ ಮನೆಗೆ ಬಂದು ನಮ್ಮ ಮನೆ ಗಂಡಸರ ಜೊತೆಲಿ ಮಾತಾಡ್ಬೇಕಾಗಿತ್ತು. ಅದನ್ನು ಬಿಟ್ಟು ನಿನ್ನನ್ನ ಕಳಿಸಿದ್ದಾರೆ ಅಂದ್ರೆ ಈ ವ್ಯವಹಾರದಲ್ಲಿ ಏನೋ ಎಡವಟ್ಟು ಮಾಡ್ಕೊಂಡಿರ್ಬೇಕು. ನೋಡ್ರಿ ಶಕುಂತಲಾದೇವಿಯವರ, ನಿಮಗ ವ್ಯವಹಾರ ಮಾಡಕ್ ಇಷ್ಟ ಇಲ್ಲ ಅಂದ್ರ ಆಗಲ್ಲ ಅಂತ ಹೇಳ್ರಿ. ನನ್ನ ಹಳೆಯನ ಬಗ್ಗೆ ಮಾತಾಡಿದ್ರ ನಾ ಸುಮ್ಮಿರ ಪೈಕಿ ಅಲ್ಲ. ಅದೇನ್ ಮಾಡ್ಕೊಳ್ತೀಯ ಮಾಡ್ಕೊ ಹೋಗು. ನೋಡು ಮಾಲತಿ, ಸುಮ್ನೆ ಬಂದು ಈ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡ. ಹೊರಟಾಗಿಲ್ಲಿಂದ. ಹಾ, ಹೋಗ್ತೇನ್ರಿ, ಹೋಗ್ತೇನೆ. ಮನೆ ಭಾಗ ಮುಂದೆ ನಿಲ್ಲಿಸಿ ಇಷ್ಟು ಅವಮಾನ ಮಾಡಕತ್ತೀರನ? ನಾ ಏನ್ ಗತಿಗೆಟ್ಟು ಬಂದಿನ ಅನ್ಕೊಡ್ರಿ ನನ್ನ? ಇಷ್ಟ ದಿವಸ ನೀವೇನ ಅಂದ್ರೆ ನಾ ಸಹಿಸ್ಕೊಂಡಿದ್ದೆ. ಆದ್ರ ಇವತ್ ನನ್ನ ಹಳೆಯನ ಬಗ್ಗೆ ಹಗುರಾಗಿ ಮಾತಾಡಕತ್ತೀರನ? ನಾ ಇದನ್ನ ಮರೆಯಂಗಿಲ್ಲ. ನನಗಿಷ್ಟೆಲ್ಲ ಅವಮಾನ ಮಾಡಿರಂದ್ಮೇಲೆ ನಿಮ್ ಮ್ಯಾಲ ಸೇಡ್ ತೀರಿಸ್ಕೊಳ್ತಿದ್ರ ನನ್ನ ಹೆಸರು ಮಾಡ್ತೀನಲ್ಲ. ನಾಯಿ ಬೊಗಳಿದ್ರೆ ದೇವಳೋಕ ಹಾಳಾಗಲ್ಲ. ನಡೀರಿ ಒಳಗೆ. ನೋಡ್ದ್ಯಾ ವರ್ಷ, ಆ ಕೋಮಲ್ ಹೇಗ್ ನಮ್ ಜನ್ಮ ಜಾಲಾಡೋದ್ಲು. ನೀನ್ ಸ್ವಲ್ಪ ಏಮಾರಿದ್ರು ಆ ದೇಸಾಯಿ ವಂಶದವರು ನಿನ್ನ ಬೀದಿಗೆ ಎಸೆಯೋದು ಗ್ಯಾರಂಟಿ. ಅದಷ್ಟು ಸುಲಭ ಅಲ್ಲ ಬಿಡಮ್ಮ. ಆ ಶಕುಂತಲಾದೇವಿ ಏನ್ ಬೇಕಾದ್ರೂ ಮಾಡ್ತಾಳೆ. ಹೇಳೋರು ಕೇಳೋರು ಇಲ್ದೆ ಸರ್ವಾಧಿಕಾರಿ ತರ ಮೆರಿತಿದ್ದಾಳೆ. ಸ್ವಂತ ಮಗಳು ಅನ್ನೋ ಮಮಕಾರನೂ ಇಲ್ದೆ ಕೌಡೆ ಕಾಸು ಕೊಡದೆ ಮನೆಯಿಂದ ಸಾಗಾಕ್ಲಿಲ್ವಾ? ನೀನೇ ಅದನ್ನ ಕಣ್ಣಾರೆ ನೋಡ್ದಿಯಲ್ಲ. ಮಗಳ ಮೇಲೆ ಇಲ್ದೇ ಇರೋ ಅಭಿಮಾನ ಪ್ರೀತಿ ನಿನ್ ಮೇಲೆ ಹೇಗೆ ಬರುತ್ತೆ? ನೋಡು ವರ್ಷ, ನಾನ್ ಹೇಳ್ತಾ ಇದ್ದೀನಿ, ನಿನ್ನ ಎಚ್ಚರಿಕೆಯಲ್ಲಿ ನೀನಿರೋದು ಒಳ್ಳೇದು. ಅದಕ್ಕೇನ್ ಮಾಡು ಅಂತ್ಯಮ್ಮ? ಸ್ವಾರ್ಥ ಸಾಧನೆ ಮಾಡ್ಬೇಕು. ಅಂದ್ರೆ ಏನಮ್ಮ? ನಿನ್ ಗಂಡನ್ನ ನೀನು ನಿನ್ ಹಿಡಿತಕ್ಕೆ ತಗೋಬೇಕು. ಅವನು ನೀನ್ ಹೇಳ್ದಾಗ ಕೇಳ್ಬೇಕು. ನೀನು ಅವನ್ ಮಗುಗೆ ತಾಯಿ ಆಗ್ತಿದ್ಯಾ. ಈಗ ಅವ್ನು ನಿನ್ ಮಾತನ್ನ ತೆಗ್ದಾಕಲ್ಲ. ಈ ಸಂದರ್ಭನ ನೀನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲಮ್ಮ. ಈ ಕರಣ್ ಏನ್ ಮಾಡ್ತಿದ್ದಾನೆ ಅಂತ ನೀನೇ ನೋಡ್ತಿದ್ಯಲ್ಲ. ಈ ಕೋಮಲ್ನ ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ನಡೆಸ್ಕೊತಿದ್ದಾನೆ. ಇವಳನ್ನ ತುಚ್ಛವಾಗಿ ಕಂಡು ಇಡೀ ಸಂಬಳದ ದುಡ್ಡನ್ನ ನನ್ನ ಕೈಲಿ ಕೊಟ್ಟ. ನೀನು ಇದನ್ನೇ ಉಲ್ಟಾ ಹೊಡಿಬೇಕು. ನಿನ್ ಗಂಡನ್ನ ನೀನು ದೂರ ಇಡೋ ಪ್ರಯತ್ನ ಮಾಡು. ಆಗ ಅವನೇ ನಿನ್ ದಾರಿಗೆ ಬರ್ತಾನೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ನೀನು ಇದನ್ನೇ ಉಲ್ಟಾ ಹೊಡಿಬೇಕು. ನಿನ್ ಗಂಡನ್ನ ನೀನು ದೂರ ಇಡೋ ಪ್ರಯತ್ನ ಮಾಡು. ಆಗ ಅವನೇ ನಿನ್ ದಾರಿಗೆ ಬರ್ತಾನೆ. ವಿನಯ್ ತುಂಬಾ ಒಳ್ಳೆಯವರು. ಅವನ್ನ ದೂರ ಮಾಡೋದು ಹೇಗೆ? ಅವ್ರಿಗೆ ಸಿಟ್ಟು ಬರಲ್ವಾ? ಸಿಟ್ಟು ಬಂದ್ರೆ ಏನು? ಮಗುಗೋಸ್ಕರ ತಣ್ಣಗಾಗ್ತಾನೆ. ಅವನ್ ಜುಟ್ಟು ನಿನ್ ಕೈಯಲ್ಲಿದ್ರೆ ದೇಸಾಯಿ ವಂಶದ ತಿಜೋರಿ ಬೀಗಿದ ಕೈ ನಿನ್ ವಶದಲ್ಲಿರುತ್ತೆ. ಆಗ ನೀನು ನಿನ್ ಮಗು ನೆಮ್ಮದಿಯಾಗಿರ್ಬೋದು. ಇಲ್ಲ ಅಂದ್ರೆ ನೀನು ನಂತರ ಇವ್ರ ಕೈಯಲ್ಲಿ ಮೂತಿ ತಿವಿಸ್ಕೊಂಡು ಜೀತ ಮಾಡ್ಕೊಂಡು ಬಿದ್ದಿರ್ಬೇಕಾಗತ್ತೆ. ಯಾವುದಕ್ಕೂ ಯೋಚನೆ ಮಾಡು.
ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಶಾಂತಕ ನೀವಿಂದೆ ಮನೆ ಬಿಕೋ ಅಂತಿತ್ತು, ಸದ್ಯ ನೀವು ಬಂದ್ರಲ್ಲ. ಅಮೃತ ಹೇಗಮ್ಮ ಇದೆಯಾ? ನಾನು ಚೆನ್ನಾಗಿದ್ದೀನತ್ತೆ. ನಮ್ಮ ಅಮೂಲಿ ಪುಟ್ಟಿ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಪುಟ್ಟಿ ಬಾಯ್ಲಿ 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 ಬಾ ಬಾ, ನಾನು ನಿಮ್ಮ ಅಜ್ಜಿ. ಬಾ ಬಾ. ಏಯ್ ನೋಡು, ಅಜ್ಜಿ ಬಂದಿದ್ದಾರೆ ನೋಡು. ಅಮೂಲ್ಯ ನೋಡು ಅಜ್ಜಿ ನೋಡು, ಅಜ್ಜಿ ನೋಡು. ಪುಟ್ಟಿ ಏನ್ ಶಾಂತಲ, ಫೋನ್ ಮಾಡದೆ ಏಕಾಏಕಿ ಬಂದ್ಬಿಟ್ಟಿದ್ಯಲ್ಲ? ವಿಲಯ್ನ ವರ್ಷನ ನೋಡಬೇಕು ಅಂತ ತುಂಬಾ ಅನ್ನಿಸ್ಬಿಡ್ತು. ವರ್ಷ ಪ್ರೆಗ್ನೆಂಟ್ ಅಂತ ವಿಷಯ ಕೇಳಿದಾಗಿಂದ ಯಾವಾಗ ಇಲ್ಲಿಗೆ ಬರ್ತೀನೋ ಅಂತ ಕಾತರ ಆಗೋಗಿತ್ತು. ವರ್ಷ ಎಲ್ಲಿ? ವರ್ಷ 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 ಅಮೃತ, ವರ್ಷ ಎಲ್ಲಿ? ಹುಷಾರಾಗಿದ್ದಾಳೆ ತಾನೆ? ಹುಷಾರಾಗೇ ಇದ್ದಾಳೆ, ಆದರೆ ಮನೆಯಲ್ಲಿಲ್ಲ. ಮನೇಲಿಲ್ವಾ? ಅವಳು ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ. ಅವ್ರ ಅಮ್ಮನ ಮನೆಗೆ ಹೋದ್ಲಾ? ಅವಳನ್ನ ನೋಡಬೇಕು ಅಂತ ನಾನು ಅಷ್ಟು ದೂರದಿಂದ ಬಂದಲ್ಲ. ಯಾವಾಗ ಹೋದ್ಲು? 1 ವಾರ ಆಯ್ತು ಶಾಂತಕ. ಯಾವಾಗ ಬರ್ತಾಳೆ? ಅದನ್ನು ಅವಳು ಹೇಳಿ ಹೋಗಿಲ್ಲ. ಅಲ್ಲ ಶಕುಂತಲ, ಯಶೋಧರು ವರ್ಷನ್ ಯಾಕೆ ಇಷ್ಟು ಬೇಗ ಅಲ್ಲಿ ಕರ್ಕೊಂಡೋದ್ರು? ಅಲ್ಲೇ ಬಾಣ್ತಾನೆ ಯಾಕಾಗ್ಬೇಕು? ಎಲ್ಲ ಅನುಕೂಲನೂ ಇಲ್ಲೇ ಇದೆಯಲ್ಲ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅಲ್ಲ ಶಕುಂತಲ, ಯಶೋಧರು ವರ್ಷನ್ ಯಾಕೆ ಇಷ್ಟು ಬೇಗ ಅಲ್ಲಿ ಕರ್ಕೊಂಡೋದ್ರು? ಅಲ್ಲೇ ಬಾಣ್ತಾನೆ ಯಾಕಾಗ್ಬೇಕು? ಎಲ್ಲ ಅನುಕೂಲನೂ ಇಲ್ಲೇ ಇದೆಯಲ್ಲ. ಅಯ್ಯೋ, ಅದೇನು ಅಲ್ಲ, ಅಮ್ಮನ್ನ ನೋಡಬೇಕು ಅಂತ ಹೋಗಿದ್ದಾಳೆ ಅಷ್ಟೇ. ನೋಡು, ನೀನು ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ಯಾ, ಹೋಗು, ಹೋಗಿ ರೆಸ್ಟ್ ತಗೋ. ನಡಿ. ಅಮೃತ, ಕಾಫಿ ಮಾಡಿ ಕೊಡು, ಪಡಲಿ. ಸರಿ ಅತ್ತೆ. ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿದ್ಲು. ನಾ ಸುಮ್ಬಿಡಂಗಿಲ್ಲ ಆ ಶಕುಂತಲಾದೇವಿನ. ಏನಾಯ್ತಮ್ಮ? ಯಾಕೆ ಅವ್ರನ್ನ ಹಾಗೆ ಬೈತಾ ಇದೆಯಾ? ಅಲ್ಲ, ವ್ಯವಹಾರ ಮಾಡಕ್ಕೆ ಇಷ್ಟ ಇದ್ರ ಒಪ್ಕೋಬೇಕು, ಇಲ್ಲ ಅಂದ್ರೆ ಆಗುದಿಲ್ಲ ಅಂತ ಖಂಡಿತವಾಗಿ ಹೇಳ್ಬೇಕು. ಬಾಯಿ ಬಂದಂಗ ಮಾತಾಡ್ತಾಳಕ್ಕೆ. ಏ ಈಗಂತದ್ದು ಏನಾಗೈತಿ? ಆ ಶಕುಂತಲಾದೇವಿ ತಲೆಯೆಲ್ಲ ಮಾತಾಡ್ತಾಳ. ಹೆಣ್ಮಕ್ಳ ಜೊತೆ ವ್ಯವಹಾರ ಮಾತಾಡಕ್ ಬಂದಿಯೇನ್ ನೀನು? ಅಲ್ಲ, ನಿನ್ನ ಅಳಿಯ ಹೆಣ್ಮಕ್ಳ ವ್ಯವಹಾರ ಮಾಡಕ್ ಮುಂದ್ ಬಿಟ್ಟಾನಲ್ಲ, ಅವ ಎಂತ ಎಡವಟ್ಟು ಮನುಷ್ಯ ಅಂತ ಬಾಯಿ ಬಂದಂಗ ಬೈತಾಳಕ್ಕೆ. ನನಗ್ ಬಂದು ಸಿಟ್ನ್ಯಾಗ ಆಕಿನ ಗುದ್ದಬೇಕು ಅನಿಸಿತ್ ನನಗ. ನಾನು ನಿನಗೆ ಮೊದಲೇ ಹೇಳಿಲ್ಲ, ನೀ ಅವ್ರ ಜೋಡಿ ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ, ಅವ್ರು ಇದು ಕೊಪ್ಪಂಗಿಲ್ಲ ಅಂತ ಹೇಳಿ. ಒಪ್ಕೊಳ್ದಿದ್ರ ಅದನ್ನ ಮಾತಾಡಕ ಒಂದು ರೀತಿ ನೀತಿ ಇಲ್ಲನು? ಹಂಗ ಮಾರಿ ಮೇಲೆ ಹೊಡೆದಂಗ ಮಾತಾಡ್ತಾಳ. ರೊಕ್ಕ ಐತಂತ ಬಾರಿ ಸೊಕ್ಕಿನಾಗ ಹುರಿದಾಡ್ತಾಳಕ್ಕಿ. ನಾ ಸುಮ್ಮಿರೋ ಪೈಕಿ ಅಲ್ಲ. ಮಾಲ್ತಿ, ಸುಮ್ಮನೆ ಯಾಕೆ ಅವ್ರಿಗೆ ಹಂಗೆ ಭಯಕತ್ತಿದೆ? ನಾನು ಹಿಂಗೆ ಮೊದಲೇ ಹೇಳಿಲ್ಲೇನು ಅಲ್ಲಿ ಹೋಗಿ ಜಗಳ ಮಾಡ್ತಾ ಕುಂಡ್ರು ಬೇಡ ಅಂತ? ನೀ ಅವ್ರಿಗೆ ಜುಲ್ಮಿ ಮಾಡಿ ಕೇಳಿದೆ, ಅದಕ್ಕೆ ಅವ್ರು ಬೈದ್ ಕಳಿಸ್ಯಾರ ಅಷ್ಟೇ. ಮತ್ತೆ ಆಕಿ ಬಾಯಿ ಬಂದಾಗ ಬೈದ್ರ ನಾ ಸುಮ್ಮಿರ್ಬೇಕನು? ಆ ಶಕುಂತಲಾದೇವಿಗೆ ನಾ ಒಂದ್ ಗತಿ ಕಾಣಿಸ್ತೀನಿ. ಆಕಿ ತಲೆ ಮೇಲೆ ಹಸಿ ಮೆಣಸಿನಕಾಯಿ ಚಟ್ನಿ ಅರಿದಿದ್ರ ನನ್ನ ಹೆಸರು ಮಾಡ್ತೀನಲ್ಲ. ಶಾಂತಕ, ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ? ವರ್ಷನ ಹತ್ರ ಮಾತಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬ್ಯುಸಿ ಬರ್ತಾ ಇದೆ. ಶಾಂತಲಾ, ಮೊದಲು ಬಂದು ತಿಂಡಿ ತಿನ್ನು, ಆಮೇಲೆ ಫೋನ್ ಮಾಡಿದ್ರೆ ಆಯ್ತು. ಇಲ್ಲ ಶಕುಂತಲ,
ನಾನೇ ಒಂದು ಹೆಜ್ಜೆ ಹೋಗಿ ವರ್ಷನ್ ಕರ್ಕೊಂಡು ಬರ್ತೀನಿ.